ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 191ನೆಯ ತಿರುನಾಮ ಮರೀಚಿಹಿ. ಒಮ್ಮೆ ವರದ ವೇದಾಂತಾಚಾರ್ಯರು ಎಂಬ ಮಹಾನ್ ಭಕ್ತರಿದ್ದರು. ಅವರಿಗೆ ವೇದಗಳು, ಉಪನಿಷತ್ತುಗಳು ಮತ್ತು ದಿವ್ಯ ಪ್ರಬಂಧಗಳ ಬಗ್ಗೆ ಅಪಾರ ಜ್ಞಾನವಿತ್ತು. ಬಾಲ್ಯದಿಂದಲೇ ಅವರು ಅಷ್ಟಾಕ್ಷರಿ ಮಂತ್ರ ಮತ್ತು ಗಾಯತ್ರಿ ಮಂತ್ರಗಳನ್ನು ಧ್ಯಾನಿಸುತ್ತಿದ್ದರು. ಇದರಿಂದ ಅವರು ಮಂತ್ರಸಿದ್ಧಿಯನ್ನು ಪಡೆದರು. ಅಂದರೆ ಮಂತ್ರಗಳ ಆಳವಾದ ಅರ್ಥ ಮತ್ತು ರಹಸ್ಯಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಗಳಿಸಿದರು. ಅವರ ನೆನಪಿನ ಶಕ್ತಿ ಎಷ್ಟೊಂದು ಅದ್ಭುತವಾಗಿತ್ತೆಂದರೆ ಅವರು ಶತಾವಧಾನ ಶಕ್ತಿಯನ್ನು ಹೊಂದಿದ್ದರು. ಅಂದರೆ ಒಂದೇ ಸಮಯದಲ್ಲಿ 100 ಕೆಲಸಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿರ್ವಹಿಸುವ ಸಾಮರ್ಥ್ಯ ಅವರಿಗಿತ್ತು. ಅವರು ಕವಿತೆಗಳನ್ನು ತಕ್ಷಣ ರಚಿಸುವ ಅಸಾಧಾರಣ ಪ್ರತಿಭೆಯನ್ನು ಹೊಂದಿದ್ದರಿಂದ ಅವರನ್ನು ಆಶುಕವಿ ಎಂದು ಕರೆಯಲಾಗುತ್ತಿತ್ತು. ಅವರು 60 ವರ್ಷಗಳವರೆಗೆ ತಿರುಮಲದಲ್ಲಿ ವಾಸಿಸಿ ನಂತರ ಕುಂಭಕೋಣಕ್ಕೆ ಹೋದರು. ಅಲ್ಲಿ ಅವರು ಆರಾವಮುದನ್ ಭಗವಂತನ ದೇವಾಲಯದ ಹತ್ತಿರ ಒಂದು ಮನೆಯನ್ನು ಖರೀದಿಸಿ ಭಗವಂತನ ಮತ್ತು ತಾಯಾರ್ಗೆ ಕೈಂಕರ್ಯ ಮಾಡುತ್ತಾ ಜೀವನ ನಡೆಸಿದರು. ಅವರಿಗೆ ಕೋಮಲವಳ್ಳಿ ತಾಯಾರ್ ಮೇಲೆ ಅಪಾರ ಭಕ್ತಿ ಇತ್ತು. ಆದ್ದರಿಂದ ಅವರು ತಾಯಾರ್ಗಾಗಿ ಚಿನ್ನದ ಬಳೆಗಳನ್ನು ಮತ್ತು ಉತ್ಸವಗಳಲ್ಲಿ ತಾಯಾರನ್ನು ಕರೆದುಕೊಂಡು ಹೋಗಲು ಬೆಳ್ಳಿಯ ಸಿಂಹಾಸನವನ್ನು ಸಮರ್ಪಿಸಿದರು. ವಯಸ್ಸಾದ ಕಾರಣ ಅವರ ಕಣ್ಣುಗಳು ದುರ್ಬಲವಾದಾಗ ಅವರು ಕೋಮಲದಂಡಕಂ ಎಂಬ ಕಾವ್ಯವನ್ನು ರಚಿಸಿ ಕೋಮಲವಳ್ಳಿ ತಾಯಾರನ್ನು ಸ್ತುತಿಸಿ ಅವರ ಪಾದಗಳಿಗೆ ಅರ್ಪಿಸಿದರು. ಆ ಕಾವ್ಯದಲ್ಲಿ ಅವರು, ಅಮ್ಮ, ಲೋಕದ ವಸ್ತುಗಳನ್ನು ನೋಡಲು ನನಗೆ ದೃಷ್ಟಿ ಬೇಕೆಂದು ನಾನು ಕೇಳುತ್ತಿಲ್ಲ. ನಿಮ್ಮ ಮತ್ತು ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೃಷ್ಟಿ ಇಲ್ಲದೆ ನಾನು ಜ್ಞಾನವನ್ನು ಹೇಗೆ ಹೆಚ್ಚಿಸಿಕೊಳ್ಳಲಿ? ಈ ಜ್ಞಾನವನ್ನು ಮುಂದಿನ ಪೀಳಿಗೆಗಳಿಗೆ ಹೇಗೆ ತಲುಪಿಸಲಿ? ದಯವಿಟ್ಟು ನನ್ನ ದೃಷ್ಟಿಯನ್ನು ಮರಳಿ ಕರುಣಿಸು ಎಂದು ಪ್ರಾರ್ಥಿಸಿದರು. ಆ ರಾತ್ರಿ ಕೋಮಲವಳ್ಳಿ ತಾಯಾರ್ ಅವರ ಕನಸಿನಲ್ಲಿ ಕಾಣಿಸಿಕೊಂಡು, ನಾಳೆ ಜ್ಯೇಷ್ಠಾಭಿಷೇಕದ ಸಮಯದಲ್ಲಿ ಬಂದು ನನ್ನ ಮತ್ತು ಭಗವಂತನ ದರ್ಶನ ಮಾಡು ಎಂದು ಹೇಳಿದಳು. ಮರುದಿನ ಏನೂ ಸ್ಪಷ್ಟವಾಗಿ ಕಾಣದಿದ್ದರೂ ಅವರು ದೇವಾಲಯಕ್ಕೆ ಹೋಗಿ ಜ್ಯೇಷ್ಠಾಭಿಷೇಕವನ್ನು ನೋಡಿದರು. ಭಗವಂತನ ಮತ್ತು ತಾಯಾರ ದಿವ್ಯ ತಿರುಮೇನಿಯ ಬೆಳಕು ಅವರ ಕಣ್ಣುಗಳ ಮೇಲೆ ಬಿದ್ದ ತಕ್ಷಣ ಅವರ ದೃಷ್ಟಿ ಅದ್ಭುತವಾಗಿ ಮರಳಿ ಬಂತು. ಅವರು ದಿವ್ಯ ದಂಪತಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಆ ಅನುಗ್ರಹದಿಂದ ಅನೇಕ ಮಹಾನ್ ಆಧ್ಯಾತ್ಮಿಕ ಗ್ರಂಥಗಳನ್ನು ರಚಿಸಿದರು. ಅವರಿಗೆ 76 ವರ್ಷವಾದಾಗ ಅವರು ಶ್ರೀರಂಗದ ಶ್ರೀಮದಾಂಡವನ್ ಆಶ್ರಮದ ಆಚಾರ್ಯ ಪೀಠವನ್ನು ಅಲಂಕರಿಸಿ ಕಡಂತೇತಿ ಆಂಡವನ್ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಒಮ್ಮೆ ಅವರು ಆರಾವಮುದನ್ ಭಗವಂತನ ಮತ್ತು ಕೋಮಲವಳ್ಳಿ ತಾಯಾರಿಗೆ ಮಂಗಳಾಶಾಸನ ಮಾಡಲು ಕುಂಭಕೋಣಂಗೆ ಹೋದರು. ಆಗ ಅವರು ದಿವ್ಯ ದಂಪತಿಗಳಿಗೆ, ನಿಮ್ಮ ತಿರುಮೇನಿಯ ದಿವ್ಯ ತೇಜಸ್ಸು ನನ್ನ ಜ್ಞಾನದ ಒಳಗಣ್ಣನ್ನು ಮಾತ್ರವಲ್ಲ, ನನ್ನ ದೈಹಿಕ ಕಣ್ಣುಗಳ ದೃಷ್ಟಿಯನ್ನು ಮರಳಿ ನೀಡಿತು. ನೀವು ಹಂಸಾವತಾರವನ್ನು ತಾಳಿ ನನ್ನನ್ನು ಪರಮಹಂಸನನ್ನಾಗಿ ಮಾಡಿದ್ದೀರಿ ಎಂದು ಹೇಳಿದರು. ಪರಮಹಂಸ ಎಂಬುದು ಅತ್ಯುನ್ನತ ಜ್ಞಾನವನ್ನು ಪಡೆದ ಮಹಾತ್ಮರಿಗೆ ನೀಡುವ ಬಿರುದು. ಇದು ಪರಮಾತ್ಮನೊಂದಿಗೆ ಒಂದಾಗಿರುವುದನ್ನು ಅನುಭವಿಸಿದ ಎಲ್ಲದರಲ್ಲೂ ದೈವತ್ವವನ್ನು ಕಾಣುವ ಜ್ಞಾನಿಯನ್ನು ಸೂಚಿಸುತ್ತದೆ. ಮರೀಚಿಹಿ ಎಂದರೆ ಬೆಳಕಿನ ಕಿರಣ ಎಂದು ಅರ್ಥ. ನಾವು ಪ್ರತಿದಿನ ಮರೀಚಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜ್ಞಾನದ ಒಳಗಣ್ಣನ್ನು ತೆರೆದು ಆಧ್ಯಾತ್ಮಿಕ ಅಜ್ಞಾನ ಎಂಬ ಕತ್ತಲೆಯನ್ನು ದೂರ ಮಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.